ಏನೋ ಸುಳ್ಳು ತೋರಿಸ್ತಾನೆ ಡಾಕ್ಯುಮೆಂಟ್ ಮತ್ತೊಂದು ಮಾಡ್ಕೊಂಡು ಲೋನ್ ತೆಗಿಸೋರಾಗಿ ಎಲ್ಲ ಮಾಡಿದಾರೋ. ಯಾಕಂದ್ರೆ ಹೆಚ್ಚು ಟ್ರಾನ್ಸಾಕ್ಷನ್ ಇರ್ತದೆ ಅನ್ನೋದು ತೋರಿಸಿದಾಗ ಸಹಜವಾಗಿ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಇಲ್ಲಪ್ಪ ಲಾಭದಲ್ಲಿದೆ ಅಂತೇಳಿ ಅದೇನು ಮಾಡಲಿಕ್ಕೆ ಇಚ್ಛಿದಾರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ ನಮ್ಮ ರಾಜೇಶ್ ಮೆಹ್ತಾ ಮಾತ್ರ ಈ ದೊಡ್ಡ ಸಮಸ್ಯೆ ಈಗ ಮಾಡಿದ್ದಾರೆ. ಇದು ಜಲ್ದಿ ಎನ್ಕ್ವೈರಿ ಆಗಿ ಸತ್ಯ ಹೊರಗೆ ಬರಲಿ. ಆದರೆ ವಿಶೇಷವಾಗಿ ಹಿಂದಾದ ಘಟನೆಗಳಿಗೆ ಸತ್ಯಂದ ಘಟನೆ ಆಗಲಿ, ಚೌಕ್ಸಿದಾಗಲಿ, ಮತ್ತಾರದಾಗಲಿ ಅವ್ರು ಈ ದೇಶ ಬಿಟ್ಟು ಹೋದ್ಮೇಲೆ ಅವ್ರ ಮೇಲೆ ರೆಡ್ ಅಲರ್ಟು, ಆ ಅಲರ್ಟು, ಈ ಅಲರ್ಟು ಮಾಡೋಕ್ಕಿಂತಲೂ ಈ ನಮ್ಮಲ್ಲಿದ್ದಾರೆ ದೇಶದಲ್ಲಿ ಅದನ್ನು ಸುದ್ದಿಗಳಿದ್ದಾವೆ, ಅವರನ್ನು ಏನಪ್ಪ ಅಂದ್ರೆ ಬಂಧನ ಮಾಡಿ ತಂದಿಟ್ಟು ಎನ್ಕ್ವೈರಿ ಮಾಡೋದು ಯಥಾಯೋಗ್ಯ ಅಂತ ಹೇಳ್ತಾ ಇದ್ದೀವಿ. ಇದು ಸರಿಯೋ ತಪ್ಪು ತನಿಖೆ ಆದ್ಮೇಲೆ ಗೊತ್ತಾಗುವಂಥದ್ದು. ಆದರೆ ಆರೋಪ ಮಾಡಿದವರು ಸಣ್ಣವರಲ್ಲ, ಸೆಬಿ ಅವರು. ಅದಕ್ಕಾಗಿ ಇದನ್ನು ಆದಷ್ಟು ಬೇಗ ತನಿಖೆ ಮಾಡಿ ತಪ್ಪಿತಸ್ಥರು ಶಿಕ್ಷೆ ಕೊಡುವಂಥದ್ದು, ಒಂದೆರಡು ತಪ್ಪಿತಸ್ಥರು ಇರಲಿಲ್ಲ ಅಂದರೆ ಬಿಡುವಂಥದ್ದು, ಎರಡೂ ಕೆಲಸ ಆಗಲಿ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.